ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಇವತ್ತೊಂದು ಟಾಪಿಕ್, ಒಂದು ಬೈಬಲ್ ಸ್ಟಡಿನ ತಂದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಿ ಓದಿರ್ತೀರ. ಸಂಕ್ಷಿಪ್ತ ಬೈಬಲ್ ಸ್ಟಡಿ, ಕೀರ್ತನೆಗಳ ಪುಸ್ತಕ, ಎ ಬ್ರೀಫ್ ಸ್ಟಡಿ ಆನ್ ಬುಕ್ ಆಫ್ ಸ್ಯಾಮ್ಸ್ ಅಂತ. ಈ ಚಿಕ್ಕದಾಗಿ ಬೈಬಲ್ ಸ್ಟಡಿ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲರಿಗೂ ಗೊತ್ತು, ಕೀರ್ತನೆಗಳ ಭಾಗ ತುಂಬ ವಿಶೇಷವಾದದ್ದು. ಅದಿಲ್ದಿರ ಯಾವುದೇ ಸಭೆ ಮುಂದಕ್ಕೆ ಹೋಗಲ್ಲ. ಸಭೆಯಲ್ಲಿ ಅದು ಪ್ರಧಾನವಾಗಿರುತ್ತೆ. ಅದನ್ನು ಎದ್ದು ನಿಂತ್ಕೊಂಡು ಓದ್ತಾರೆ, ತದನಂತರ ಅದ್ರ ಬಗ್ಗೆ ಅವರು ವ್ಯಾಖ್ಯಾನಿಸ್ತಾರೆ. ಇದೊಂದು ಅದ್ಭುತವಾದಂಥ ಪಾರ್ಟು. ಆಗಿನ ಕಾಲದಲ್ಲಿ ಹಾಡು ಆಡ್ತಿದ್ರು, ಅದನ್ನು ನಾವು ಧ್ಯಾನ ಮಾಡ್ತೀವಿ ಈಗ. ಹೀಗಿರುವಲ್ಲಿ ಬುಕ್ ಆಫ್ ಸ್ಯಾಮ್ಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಬುಕ್. ಅದು ತುಂಬ ಇಂಟ್ರೆಸ್ಟಿಂಗ್ ಬುಕ್ ಆಗಿರುತ್ತೆ. ಆದರೆ ಬುಕ್ ಆಫ್ ಸ್ಯಾಮ್ಸ್ನ ಹೀಬ್ರೂಲಿ ಏನಂತ ಹೇಳ್ತಾರೆ ಅಂತ ನಾವು ಗಮನಿಸಿದ್ದೆ. ಆದರೆ ಇನ್ ಹೀಬ್ರೂ ದ ವರ್ಡ್ ಫಾರ್ ಸ್ಯಾಮ್ಸ್ ಈಸ್ ತೆಹಲೀಮ್ ಅಂತ. ತೆಹಲೀಮ್ ಅಂದರೆ, ತೆಹಲೀಮ್ ಇಸ್ ಎ ಪ್ಲೂರಲ್ ಫಾರ್ಮ್ ಆಫ್ ಹೀಬ್ರೂ ವರ್ಡ್ಸ್ ತೆಹಲಿಲ್ಲ ಅಂತ, ವಿಚ್ ಮೀನ್ಸ್ ಪ್ರೈಸ್ ಆರ್ ಸಾಂಗ್ ಆಫ್ ಪ್ರೈಸ್ ಅಂತ. ಅಂದರೆ ಸ್ತುತಿಸೋದು, ಇಲ್ಲ ಸ್ತುತಿಗಳ ಹಾಡು ಅಂತ. ಇದೆಲ್ಲಿಂದ ಬರುತ್ತೆ? ಇದು ರೂಟ್ ವರ್ಡ್. ಇದು ಬೇರೆ ವರ್ಡ್ ಇರುತ್ತಲ್ಲ, ಬೇರೆ ವರ್ಡು, ಅದು ಹಲಾಲ್ ಅಂತ. ಮೀನ್ಸ್ ಟು ಪ್ರೈಸ್ ಆರ್ ಟು ಬೋಸ್ಟ್ ಆ್ಯಂಡ್ ಈಸ್ ಆಫನ್ ಯೂಸ್ಡ್ ಇನ್ ದ ಕಾಂಟೆಕ್ಸ್ಟ್ ಆಫ್ ವರ್ಷಿಪ್ ಆ್ಯಂಡ್ ಅಡೋರೇಷನ್. ಈ ವರ್ಡು, ಈ ಬೇರಿನಿಂದ ಬಂದಂತೆ ವರ್ಡ್ ಹಲಾಲ್ ಇರುತ್ತಲ್ಲ, ಅದಕ್ಕೆ ಪ್ರೈಸ್ ಅಥವಾ ಬೋಸ್ಟ್ ಅಂತ ಹೇಳ್ತಾರೆ. ಇದು ಕಾಂಟೆಕ್ಸ್ಟ್ ಏನು ಅಂದರೆ, ಅದು ವರ್ಷಿಪ್ಪು ಮತ್ತು ಮೆಚ್ಚುಗೆ ಇದ್ದಾಗಿರುತ್ತೆ ಅನ್ನೋದು ಗಮನಿಸುತ್ತೆ. ಬೇರೆ ಹೀಬ್ರೂ ಪದಗಳು ನಾವು ಗಮನಿಸಿದ್ದೆ. ಆದರೆ ಮಿಸ್ಮೋರ್ ಅಂತ ಕರೀತಾರೆ. ಅಂದರೆ ಮೀನ್ಸ್ ಸಾಂಗ್ ಆರ್ ಸ್ಯಾಮ್ಸ್ ಅಂತ. ಅದು ಇಂಡಿವಿಜುವಲ್ ಸ್ಯಾಮ್ಸ್, ವೈಯಕ್ತಿಕವಾದಂಥ ಕೀರ್ತನೆಗಳ ಬಗ್ಗೆ ಹೇಳುತ್ತೆ. ಎರಡನೇದು ಬಂದ್ಬಿಟ್ಟು ಶೀರ್ ಅಂತ, ಮೀನ್ಸ್ ಸಾಂಗ್ ಆರ್ ಹಿಮ್ ಅಂತ. ಇದು ಇಸ್ ಯೂಸ್ ಟು ಡಿಸ್ಕ್ರೈಬ್ ಸಾಂಗ್ ಆಫ್ ಪ್ರೈಸ್ ಆ್ಯಂಡ್ ವರ್ಷಿಪ್. ಇದನ್ನು ಸಹ ಸಾಂಗ್ ಆಫ್ ಪ್ರೈಸ್ ಆಫ್ ವರ್ಷಿಪ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ ನಾವು ಗಮನಿಸಿದರೆ ತೆಫಿಲ್ಲಾ ಅಂತ, ಮೀನ್ಸ್ ಪ್ರೇಯರ್ ಆ್ಯಂಡ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಪ್ರೇಯರ್ಸ್ ಆ್ಯಂಡ್ ಸಪ್ಲಿಕೇಶನ್ ಅಂತ. ಪ್ರಾರ್ಥನೆ ಮತ್ತು ವಿಜ್ಞಾಪಗಳು, ಇದ್ರ ಕುರಿತು ಇದು ಮಾತಾಡುತ್ತೆ. ಇದು ಹೀಬ್ರೂವಲ್ಲಿರುವಂಥ ಸ್ಯಾಮ್ಸ್ ಅನ್ನೋ ಪದದ ಅರ್ಥವನ್ನು ನಾವು ಗಮನಿಸ್ತೇವೆ. ಹೀಗಿರುವಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ ಏನಂದರೆ, ಡೆಫಿನಿಷನ್, ವಿಶ್ಲೇಷಣೆ. ಸ್ಯಾಮ್ಸ್ ಅಂದರೆ ಏನು ಅಂತ. ಸ್ಯಾಮ್ಸ್ ಅಂದರೆ ದ ಬುಕ್ ಆಫ್ ಸ್ಯಾಮ್ಸ್ ಆಲ್ಸೋ ನೋನ್ ಆಸ್ ಅ ಸಾಲ್ಟರ್ ಅಂತಲೂ ಕರೀತಾರೆ. ಅಂದರೆ ಎ ಕಲೆಕ್ಷನ್ ಆಫ್ ಸೀಕ್ರೆಟ್ ಪೊಯಮ್ಸ್. ಇದು ಕಾವ್ಯಾತ್ಮಕವಾಗಿ ಬರೆಯಲ್ಪಟ್ಟಿದೆ. ಅಂದರೆ ಇದು ಪವಿತ್ರವಾದಂಥ ಕಾವ್ಯಾತ್ಮಕವಾಗಿ ಬರೆಯಲ್ಪಟ್ಟದ್ದು. ಇದು ಓಲ್ಡ್ ಟೆಸ್ಟ್ಮೆಂಟ್ ಹೀಬ್ರೂ ಬೈಬಲಲ್ಲಿರುತ್ತೆ. ತದನಂತರ ನಮಗೂ ಬೈಬಲ್ ಕೊಟ್ಟಾಗ ಅದನ್ನು ಸೇರಿಸಿದಾಗ ನಾವು ಕ್ರಿಶ್ಚಿಯನ್ ಬೈಬಲ್ ಆಗಿ ಈಗ ಅದನ್ನು ತಗೊಳ್ತೀವಿ. ಹೀಗಿರುವಲ್ಲಿ ಡೆಫಿನಿಷನ್ ಏನು ಅಂತ ನಾವು ಗಮನಿಸಿದ್ದೆ. ಆದರೆ ವರ್ಡ್ ಸ್ಯಾಮ್ ಗ್ರೀಕಲ್ಲಿ ಸಾಮೋಸ್ ಅಂತ ಕರೆಯಲ್ಪಡುತ್ತೆ. ಅಂದರೆ ಸಾಂಗ್ ಆರ್ ಹಿಮ್ ಅಂತ. ನಾವು ಸ್ವಲ್ಪ ಹಿಂದೆ ಹೀಬ್ರೂ ವರ್ಡ್ ನೋಡಿದ್ವಿ, ಈಗ ಗ್ರೀಕ್ ಪದವನ್ನು ನೋಡ್ತಾ ಇದ್ದೀವಿ, ಸಾಮೋಸ್ ಅಂತ. ಅಂದರೆ ಸಾಂಗ್ ಆರ್ ಹಿಮ್ ಅಂತ. ಹೀಗಿರುವಲ್ಲಿ ಸ್ಯಾಮ್ಸ್ ಆರ್ ಸೀಕ್ರೆಟ್ ಪೊಯಮ್ಸ್ ಆರ್ ಸಾಂಗ್ಸ್. ಮತ್ತು ಅದು ಪವಿತ್ರವಾದ ಒಂದು ಕಾವ್ಯಾತ್ಮಕವಾಗಿರುತ್ತೆ, ಹಾಡುಗಳ ರೂಪದಲ್ಲಿರುತ್ತೆ. ಅದರಲ್ಲಿ ಎಮೋಷನ್ಸ್ ಇರುತ್ತೆ, ಥಾಟ್ಸ್ ಇರುತ್ತೆ, ಅನುಭವಗಳಿರುತ್ತೆ. ಅದು ಏನಕ್ಕೆ ಆಡಲ್ಪಟ್ಟಿದೆ ಅಂತ ಹೇಳಿದಾಗ, ದೇವರ ಕುರಿತಾದ ಒಂದು ಸಂಬೋಧನೆ, ಎಕ್ಸ್ಪ್ರೆಸ್ಸಿಂಗ್ ಪ್ರೈಸ್, ಗ್ರ್ಯಾಟಿಟ್ಯೂಡ್, ಲ್ಯಾಮೆಂಟ್ ಆ್ಯಂಡ್ ಪೆಟಿಷನ್. ಅಂದರೆ ವಿಜ್ಞಾಪನೆ ಮತ್ತು ವಿಲಾಪ ವಾಕ್ಯಗಳು. ನಂತರ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋದು, ಸ್ತುತಿ ಸಲ್ಲಿಸೋದು, ಅದನ್ನೆಲ್ಲವನ್ನು ಇಲ್ಲಿ ನಾವು ಗಮನಿಸ್ಬೋದು. ಇದು ಡೆಫಿನಿಷನ್ ಆಗಿರಬೇಕಾದಾಗ, ಆದರೆ ಈ ಸ್ಯಾಮ್ಸ್ನ ಬರೆದಿದ್ದು ಯಾರು ಅಂತ ನಾವು ನೋಡಬೇಕು ಅಲ್ವಾ. ಸ್ಯಾಮ್ಸ್ನ ಬರೆದಿದ್ದು ಯಾರು ಅಂತ ನಾವು ನೋಡಿದ್ದೆ. ಆದರೆ ಇಲ್ಲಿ ನಾನು ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಆಥರ್ಸ್ ಆಫ್ ಸ್ಯಾಮ್ಸ್ ಅಂತ ಎಷ್ಟು ಜನ ಇದ್ದಾರೆ ಇಲ್ಲಿ? ಮೊದಲನೇದಾಗಿ ನಮಗೆಲ್ರಿಗೂ ಗೊತ್ತು, ದಾವೀದ ಮಹಾರಾಜ ತುಂಬ ಚೆನ್ನಾಗಿ ಕೀರ್ತನೆಗಳನ್ನು ಬರೆದಿದ್ದಾನಂತೆ. ದಾವೀದ ಮಹಾರಾಜ 73 ಕೀರ್ತನೆಗಳು ಬರೆದಿದ್ದಾನೆ. 73 ಕೀರ್ತನೆಗಳು. ಆಸಾಫನು 12 ಬರೆದಿದ್ದಾನೆ. ಸನ್ಸ್ ಆಫ್ ಕೋರಾ ಪುತ್ರರು 11 ಬರೆದಿದ್ದಾರೆ. ಅದ್ರ ಜೊತೆಗೆ ಅವ್ರು ಯಾವ ಕೀರ್ತನೆ ಬರೆದಿದೆ ಅಂತ ಬ್ರ್ಯಾಕೆಟಲ್ಲಿ ನೀವು ನೋಡ್ಬೋದು. ಅದನ್ನು ಪಾಸ್ ಮಾಡಿ ನೋಡಿ, ನೋಟ್ಸ್ ತಗೊಳ್ಳಿ ನೀವು. ನೆಕ್ಸ್ಟ್ ಮೋಶೆ 1 ಸ್ಯಾಮ್ ಬರೆದಿದ್ದಾನೆ. ಅದು ಕೀರ್ತನೆ 90. ಕೀರ್ತನೆ 90 ನಮಗೆಲ್ರಿಗೂ ಗೊತ್ತು, ತುಂಬ ಫೇಮಸ್ಸು. ಅಂತ್ಯ ಸಂಸ್ಕಾರ ಮಾಡುವಾಗ ಯಾರಾದರೂ ಸತ್ತೋದಾಗ ಈ ಕೀರ್ತನೆಯನ್ನು ಓದಿಸ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಂಟ್ರೆಸ್ಟಿಂಗ್ ಆದಂಥ ಕೀರ್ತನೆ ಇದು. ನೆಕ್ಸ್ಟ್ ನಾವು ಗಮನಿಸಿದ್ರೆ ಸಾಲಮನ್ 2 ಬರೆದಿದ್ದಾನೆ. ಒಂದು 72ನೇ ಕೀರ್ತನೆ, ಒಂದು 127ನೇ ಕೀರ್ತನೆ. ಯಾರಿಗಾದರೂ ಮಕ್ಕಳು ಬರ್ತ್ಡೇ ಆದಾಗ, ಮಕ್ಕಳು ಹುಟ್ಟಿದಾಗ 127ನೇ ಕೀರ್ತನೆ ಅಂತೂ ಖಂಡಿತವಾಗಿ ನಾವು ಓದ್ತೀವಿ. ನೆಕ್ಸ್ಟು ಈತಾನ್ ದಿ ಎಜ್ರೈಟ್ ಅಂತ. ಈತಾನ್ ಒಂದು ಬರೆದಿದ್ದಾನೆ, 1 ಸ್ಯಾಮ್, ಅದು ಸ್ಯಾಮ್ 89 ಆಗಿರುತ್ತೆ. ಹೇಮಾನ್ ದಿ ಎಜ್ರೈಟ್ ಒಂದು ಬರೆದಿದ್ದಾನೆ, 1 ಸ್ಯಾಮ್ ಬರೆದಿದ್ದಾನೆ, ಅದು 88 ಬರೆದಿದೆ, 88ನೇ ಕೀರ್ತನೆ ಬರೆದಿದ್ದಾನೆ. ಜಡುತಾನ್ 1 ಬರೆದಿದ್ದಾನೆ, ಅದು 39 ಬರೆದಿದ್ದಾನೆ. ಇವ್ರಿಗೆಲ್ರಿಗೂ ಸಹ ಕೀರ್ತನೆಗಳು ಬರೆದಾಗ ಆತರ್ನ ಹೆಸರುಗಳಿದ್ದಾವೆ. ಆದರೆ ಆತರ ಹೆಸರಿಲ್ದಿರೋ 48 ಕೀರ್ತನೆಗಳಿದ್ದಾವೆ.
ಅದನ್ನು ಅನಾನಿಮಿಯಸ್ ಸಾಮ್ಸ್ ಅಂತ ಕರೀತಾರೆ. ಅನಾನಿಮಿಯಸ್ ಸಾಮ್ಸ್ ಅಂತ ಕರೆದಾಗ ಅದರ ಅರ್ಥ ಏನು ಅಂದರೆ, ಅವ್ರು ಯಾರೋ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಆತ್ಮದಲ್ಲಿ ತುಂಬಿ ಹಾಡು ಆಡಿದ್ದಾರೆ, ಬಟ್ ಯಾರಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನು ಅನಾನಿಮಿಯಸ್ ಸಾಮ್ಸ್ ಅಂತಲೂ ಕರೀತಾರೆ. ಹೀಗಿರುವಲ್ಲಿ ಈಗ ನಾವು ಇನ್ನೊಂದು ಭಾಗವನ್ನು ನೋಡಬೇಕು. ಕೀರ್ತನೆಗಳಲ್ಲಿ ಎಷ್ಟು ಬಗೆ ಇದೆ, ಎಷ್ಟು ರೀತಿ ಇದೆ ಅಂತ ನಾವು ನೋಡಿದಾಗ ಮೆನಿ ಕೈಂಡ್ಸ್ ಆಫ್ ಸಾಮ್ಸ್ ಆರ್ ದೇರ್. ಅಂದರೆ ದ ಬುಕ್ ಆಫ್ ಸಾಮ್ಸ್ ಕಂಟೈನ್ ವೇರಿಯಸ್ ಟೈಪ್ಸ್ ಆಫ್ ಸಾಮ್ಸ್. ಅಂದರೆ ಅದನ್ನು ಕ್ಯಾಟಗರೈಸ್ ಮಾಡಿರೋದು ಬೇರೆ ಬೇರೆ ಸ್ಟೈಲು, ಥೀಮು, ಪರ್ಪಸ್ನ ಅನುಸಾರವಾಗೋದನ್ನು ಮಾಡಿದ್ರು. ಮೊದಲನೇ ನಾವು ಗಮನಿಸಿದ್ದೆ ಆದರೆ ಹಿಮ್ಸ್ ಅಂತ. ಹಿಮ್ಸ್ ಅಂದರೆ ದ ಸಾಮ್ಸ್ ಆಫ್ ಪ್ರೈಸ್ ಆ್ಯಂಡ್ ವರ್ಷಿಪ್ ಆಫನ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಅಡೋರೇಷನ್. ಹಿಮ್ಸ್ ಅಂದಾಗ ಇದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಯಾವ ರೀತಿಯಲ್ಲಿ, ಮೆಚ್ಚುಗೆಯ ರೂಪದಲ್ಲಿ, ನಂತರ ಕೃತಜ್ಞತೆಯ ರೂಪದಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಉದಾಹರಣೆಗೆ ಕೀರ್ತನೆಗಳ 100, 103, 113. ಎರಡನೇದು ಗಮನಿಸಿದಾಗ ಲ್ಯಾಮೆಂಟ್ಸ್. ಲ್ಯಾಮೆಂಟ್ಸ್ ಅಂದರೆ ಪ್ರಲಾಪನೆ, ತುಂಬ ಪ್ರಲಾಪಿಸೋದು, ದುಃಖ ಪಡುವಂಥದ್ದು. ಇದನ್ನು ಸಾಮ್ಸ್ ಎಕ್ಸ್ಪ್ರೆಸ್ಸಿಂಗ್ ಸಾರೋ ಅಂದರೆ ದುಃಖ, ಗ್ರೀಫು, ಡಿಸ್ಟ್ರೆಸ್ಸು, ಇಂಥವನ್ನೆಲ್ಲ ದುಃಖಪಟ್ಟು ಮಾಡುವಂಥದ್ದು ಸ್ಯಾಮ್ಸ್ನ ಲ್ಯಾಮೆಂಟ್ಸ್ ಅಂತ ಹೇಳ್ತಾರೆ. ಅಂದರೆ ಪ್ರಲಾಪಿಸುವಂಥ ಕೀರ್ತನೆಗಳು. ಉದಾಹರಣೆಗೆ 22, 38, 42, 51. ಮೂರನೇದು ಗಮನಿಸಿದೆ ಆದರೆ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ ಕೊಡುವಂಥ ಕೀರ್ತನೆಗಳಿದೆ. ಅದು ಎಲ್ರಿಗೂ ನಮಗೆ ಗೊತ್ತಿರುವಂಥದ್ದು. ಹಾಗಾಗಿ ಅದು 30ನೇ ಕೀರ್ತನೆ, 40ನೇ ಕೀರ್ತನೆ, 116ನೇ ಕೀರ್ತನೆ ಎಲ್ಲ ಥ್ಯಾಂಕ್ಸನ್ನು ನಾವು ನೋಡ್ತೀವಿ. ಇನ್ನೂ ಹೆಚ್ಚಿನದಾಗಿದೆ, ನಾನು ಬರೀ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾ ಇದ್ದೀನಿ, ಯಾಕಂದರೆ ಈ ಬೈಬಲ್ ಸ್ಟಡಿ ಲೆಂತ್ ಜಾಸ್ತಿ ಆಗಬಾರ್ದು ಅಂತ. ನಾಲ್ಕನೇದು ವಿಸ್ಡಮ್ ಸ್ಯಾಮ್ಸ್. ಅದು ಕುರಿತಾದಂಥ ವಿಸ್ಡಮ್ ಹೇಳುತ್ತೆ, ವಿವೇಕವನ್ನು ಹೇಳುತ್ತೆ, ಇನ್ಸ್ಟ್ರಕ್ಷನನ್ನು ಕೊಡುತ್ತೆ ನಮಗೆ. ಆಫನ್ ಎಂಪಸೈಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ಲಿವಿಂಗ್ ರೈಟಿಯಸ್ ಲೈಫ್. ಅಂದರೆ ಯಾವ ರೀತಿಯಾದಂಥ ನೀತಿ ಉಳ್ಳ ಬದುಕನ್ನು ಬದುಕಬೇಕು ಅನ್ನೋದ್ರ ಕುರಿತು ಎಕ್ಸ್ಪ್ರೆಸ್ ಮಾಡ್ತಾ ಬರುತ್ತೆ. ಅಂದರೆ ಕೀರ್ತನೆಗಳು 1, 37, 73, 112, 119 ಇದೆಲ್ಲ ವಿಸ್ಡಮ್ ಸ್ಯಾಮ್ಸ್ ಅಂತ ಹೇಳಲ್ಪಡುತ್ತೆ. ನೆಕ್ಸ್ಟು ರಾಯಲ್ ಸ್ಯಾಮ್ಸ್, ರಾಜತ್ವದ ಕೀರ್ತನೆಗಳು. ರಾಜತ್ವದ ಕೀರ್ತನೆಗಳು ಹೇಗಿರುತ್ತೆ ಅಂದರೆ ಅದು ಕಿಂಗ್ ಆರ್ ರಾಯಲ್ ಅಥಾರಿಟಿ ಸೆಲೆಬ್ರೇಟ್ ದಟ್ ಸ್ಯಾಮ್ಸ್. ಅಂದರೆ ರಾಜನು ಅಥವಾ ರಾಜತ್ವದ ಅಧಿಕಾರ ಉಳ್ಳವರು ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅವ್ರ ಜೊತೆ ಯೇಸು ಸ್ವಾಮಿ ಜೊತೆಗೋ ಅಥವಾ ದೇವರ ಜೊತೆಗಿರುವಂಥ ಸಂಬಂಧ ಹೇಗಿತ್ತು ರಾಜನ ಜೊತೆಗೆ ಅನ್ನೋದ್ರ ಕುರಿತು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ಉದಾಹರಣೆಗೆ ಸ್ಯಾಮ್ 2 ಆಗಿರ್ಬೋದು, 18, 20, 21, 45, 72, 89, 101, 110, 132, 144 ನಾವಿಲ್ಲಿ ಗಮನಿಸ್ಬೋದು. ಆರನೇದು ಪಿಲಿಗ್ರಿಮ್ ಸ್ಯಾಮ್ಸ್. ಅಂದರೆ ಯಾತ್ರೆಗೆ ಹೋಗುವಾಗ ಇದು ಆಡುವಂಥ ಸ್ಯಾಮ್ಸ್. ಅಂದರೆ ಏನಂತಂದರೆ ಸ್ಯಾಮ್ಸ್ ಸಂಗ್ ಬೈ ಪಿಲಿಗ್ರಿಮ್ಸ್ ಟ್ರಾವೆಲಿಂಗ್ ಟು ಜೆರೂಸಲೇಮ್ ಫಾರ್ ಎ ಫೆಸ್ಟಿವಲ್ ಆ್ಯಂಡ್ ವರ್ಷಿಪ್. ಅಂದರೆ ತುಂಬ ದೂರದಲ್ಲಿರ್ತಾರೆ ಅಂದ್ಕೊಳ್ಳಿ, ಅವರೆಲ್ಲರೂ ಯಾತ್ರೆಗೆ ಬರಬೇಕಲ್ಲಿ, ಪಿಲಿಗ್ರಿಮೇಜ್ ಆಗಿ ಬಂದು ಹಬ್ಬಕ್ಕೆ ಬರ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ ಹಾಡಾಡ್ತಾ ಬರ್ತಾರೆ, ದೇವ್ರ ಹಾಡುಗಳು. ಅದು ಯಾವುದು ಅಂತ ನಮಗೆ ಕೇಳಿದಾಗ 120ರಿಂದ 134ನೇ ಕೀರ್ತನೆಗಳು ಇದನ್ನು ಪಿಲಿಗ್ರಿಮ್ ಸ್ಯಾಮ್ಸ್ ಅಂತ ಕರೀತಾರೆ. ಮತ್ತು ಇದನ್ನು ಸಾಂಗ್ಸ್ ಆಫ್ ಅಸೆಂಟ್ ಅಂತಲೂ ಕರೀತಾರೆ, ಇದಕ್ಕೆ ಇರುವಂಥ ಹೆಸರು. ಏಳನೇ ನಾವು ಗಮನಿಸಿದ್ದೆ ಆದರೆ ಇಂಪ್ರಿಕೇಟ್ರಿ ಸ್ಯಾಮ್ಸ್ ಅಂತ. ಇಂಪ್ರಿಕೇಟ್ರಿ ಸ್ಯಾಮ್ಸ್ ಅಂದರೆ ಏನು ಅಂದರೆ ಶಪಿಸೋದು, ಶತ್ರುಗಳು ವಿರುದ್ಧವಾಗಿ ಶಪಿಸೋದು, ಅವ್ನು ಹಿಂಗಾಗೋಗ್ಲಿ, ಅವ್ನು ಹಂಗಾಗೋಗ್ಲಿ ಅಂತ. ಉದಾಹರಣೆಗೆ ಸ್ಯಾಮ್ 35 ಆಗಿರ್ಬೋದು, 55, 58, 59, 69, 79, 83, 109, 137, 139 ಇದೆಲ್ಲ ಶಪಿಸೋದು, ಅಂದರೆ ಶತ್ರು ವಿರುದ್ಧವಾಗಿ. ಹಿಸ್ಟಾರಿಕಲ್ ಸ್ಯಾಮ್ಸ್. ನಾವು ಹಿಸ್ಟಾರಿಕಲ್ ಸ್ಯಾಮ್ಸ್ ಅಂದರೆ ದೇವರು ಇಸ್ರಾಯೇಲ್ಗೆ ಏನೇನು ಮಾಡ್ದ, ಅದರ ಚರಿತ್ರೆ ಏನು ಅನ್ನೋದ್ರ ಕುರಿತು ಹಿಸ್ಟಾರಿಕಲ್ ಆಗಿ ದೇವರು ಅದನ್ನು ಬಿಡಿಸ್ಕೊಂಬಂದದ್ದ ರೀತಿಯನ್ನು, ಅವ್ರನ್ನ ವಿಮೋಚಿಸಿದ ರೀತಿಯನ್ನು ಎಕ್ಸ್ಪ್ಲೈನ್ ಮಾಡುವಂಥದ್ದು. ಅಂದರೆ ಸ್ಯಾಮ್ 78, 105, 106, 135, 136 ಇದನ್ನು ಹಿಸ್ಟಾರಿಕಲ್ ಸ್ಯಾಮ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟು ಪೆನಿಟೆನ್ಷಿಯಲ್ ಸ್ಯಾಮ್ಸ್. ಅಂದರೆ ಪಶ್ಚಾತ್ತಾಪ ಪಡುವಂಥದ್ದು, ಕ್ಷಮಾಪಣೆ ಕೇಳುವಂಥದ್ದು, ಆ ರೀತಿಯಾಗಿ ಕ್ಷಮಾಪಣೆ ಕೇಳಿಕೊಂಡು ಮತ್ತೆ ರೆಸ್ಟೋರ್ ಆಗುವಂಥದ್ದು ಪೆನಿಟೆಂಟಿಯಲ್ ಸ್ಯಾಮ್ಸ್ ಅಂತ ಕರೀತಾರೆ. ಅಂದರೆ ಸ್ಯಾಮ್ 6 ಆಗಿರ್ಬೋದು, 32 ಆಗಿರ್ಬೋದು, 38, 51 ನಮ್ಗೆಲ್ರಿಗೂ ಗೊತ್ತು. ದಾವಿದನು ಯಾವ ರೀತಿಯಾಗಿ ಬಿದ್ದಾಗ ಒಂದು 51ನೇ ಕೀರ್ತನೆಯನ್ನು ಆಡ್ತಾನೆ ಅವನು ಫರ್ಗಿವ್ನೆಸ್ಗೋಸ್ಕರ. 102, 130, 143. ಇದ್ರ ಜೊತೆಗೆ ಲಾಸ್ಟ್ 10ನೇ ನಾವು ಗಮನಿಸಿದಾದರೆ ಮೆಸ್ಸಿಯಾನಿಕ್ ಸ್ಯಾಮ್ಸ್ ಅಂತ. ಮೆಸ್ಸಿಯಾನಿಕ್ ಸ್ಯಾಮ್ಸ್ ಅಂದರೆ ಮೆಸ್ಸಿಯ ಕುರಿತಾದಂಥ ಪ್ರವಾದನೆ ಹೇಳುವಂಥ ಒಂದು ಸ್ಯಾಮ್ಸ್ ಇದು. ಆ ರೀತಿಯಾದಂಥ ಕೀರ್ತನೆಗಳು. ಈ ಕೀರ್ತನೆಗಳು ನಮಗೆ ಗೊತ್ತಿದೆ ಯಾವುದಾದ್ರು ಕೀರ್ತನೆ 2, 16, 22, 45, 72, 89, 110, 132 ಇದೆಲ್ಲವೂ ಮೆಸ್ಸಿಯಾನಿಕ್ ಸ್ಯಾಮ್ಸ್ ಬಗ್ಗೆ ಹೇಳ್ಕೊಂಬರುತ್ತೆ. ಈ ರೀತಿ ಸ್ಯಾಮ್ಸ್ನ ಅವರು ಡಿವೈಡ್ ಮಾಡಿದ್ದಾರೆ. ಸೊ ಇದನ್ನು ನಾವು ನೋಡಿದ್ವಿ. ಹಾಗಾದರೆ ನೆಕ್ಸ್ಟ್ ಏನು ಅಂತ ನಾವು ಗಮನಿಸಿದ್ದಾದರೆ
ನ್ಯೂ ಟೆಸ್ಟ್ಮೆಂಟಲ್ಲಿ ಇದನ್ನು ಯಾವ ರೀತಿ ಕೋಟ್ ಮಾಡಿದ್ದಾರೆ ಭಕ್ತರು ಅನ್ನೋದನ್ನು ನಾವು ಗಮನಿಸಬೇಕು. ಯಾವ ರೀತಿ ಭಕ್ತರು ಇದನ್ನು ಮಾಡಿದ್ದಾರೆ ಅಂತ ಗಮನಿಸದೆ ಆದಾಗ ನಾವು ಗಮನಿಸ್ಬೋದು. ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿ, ಸ್ಯಾಮ್ 2:7 ಅದನ್ನು ಹೀಬ್ರೂ ಅಲ್ಲಿ ಕೋಟ್ ಮಾಡಿದ್ದಾನೆ. ನೀವು ಅದನ್ನು ಓದ್ಬೋದು. ನೀವು ಬೈಬಲ್ ತೆಗೆದಿಟ್ಕೊಂಡು ಅದನ್ನು ನೀವು ಹಂಗೆ ಬೈಬಲ್ ಸ್ಟಡಿ ಮಾಡ್ಕೋಬೋದು. ನಂತರ ಮತ್ತೆ ಹೀಬ್ರೂ ಪುಸ್ತಕದಲ್ಲಿ ಆ ಲೇಖಕನು 2ನೇ ಅಧ್ಯಾಯ 6-8 ಮಾತಾಡುವಾಗ ಸ್ಯಾಮ್ 8ನ್ನು ಏನು ಮಾಡ್ತಾನೆ, ಕೋಟ್ ಮಾಡ್ತಾನೆ. ಮತ್ತು ಬುಕ್ ಆಫ್ ಆ್ಯಕ್ಟ್ಸಲ್ಲೂ ಸಹ 2ನೇ ಅಧ್ಯಾಯದ 25-28 ವಿಷಯ ಮಾತಾಡ್ತಿರ್ಬೇಕಾದಾಗ ಅಲ್ಲೂ ಸಹ 13ನೇ ಕೀರ್ತನೆಯನ್ನು ಕೋಟ್ ಮಾಡ್ತಾನೆ. ಮತ್ತು ಮತ್ತಾಯನ ಬರೆದ ಸುವಾರ್ತೆ 27:46 ಸಹ ಸ್ಯಾಮ್ 22:1 ಮತ್ತು ಅದನ್ನು ಕೋಟ್ ಮಾಡ್ತಾ ಬರ್ತಾನೆ. ಅಲ್ಲಿ ಯೇಸು ಸ್ವಾಮಿಯ ಕುರಿತಾದಂಥ 22ನೇ ಸ್ಯಾಮ್ ನೆರವೇರಿಸಲ್ಪಡೋದು 27. ಮತ್ತು ಮ್ಯಾಥ್ಯೂ 9:36 ನಾವು ನೋಡೋದೇ ಆದರೆ ಸ್ಯಾಮ್ 23:4 ಕೋಟ್ ಮಾಡ್ತಾರೆ. ಅದನ್ನು ನಾವು ಗಮನಿಸ್ಬೋದು. ಮತ್ತು ಹೀಬ್ರೂ ಲೇಖಕ 10ನೇ ಅಧ್ಯಾಯದಲ್ಲಿ ಮತ್ತು 1ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದಾದರೆ 40ನೇ ಕೀರ್ತನೆ 45ನೇ ಕೀರ್ತನೆಯನ್ನು ಅದನ್ನು ಕೋಟ್ ಮಾಡ್ತಾನೆ. ಮತ್ತು ಹೀಬ್ರೂಸ್ ಚಾಪ್ಟರ್ 3 7-11 ನಾವು ಗಮನಿಸಿದ್ದೆ ಆದರೆ ಮತ್ತು ಸ್ಯಾಮ್ 95 ಅವನು ಕೋಟ್ ಮಾಡ್ತಾನೆ. ಇಲ್ಲಿ ಒಂದು ನಿಮಿಷ ಪಾಸ್ ಮಾಡ್ಕೊಂಡು ಗಮನಿಸ್ರಿ. ಅದು ನೆಕ್ಸ್ಟು ನಾವು ಗಮನಿಸಿದ್ದೆ ಆದರೆ ಮ್ಯಾಥ್ಯೂ 22:44 ಮತ್ತು ಸ್ಯಾಮ್ 110:1 ಅಲ್ಲಿ ನಾವು ಗಮನಿಸ್ಬೋದು. ನೆಕ್ಸ್ಟು ನಾವು ಗಮನಿಸಿದಾದರೆ ಮ್ಯಾಥ್ಯೂ 21:42 ಸ್ಯಾಮ್ 118:22-23 ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಇದನ್ನೆಲ್ಲವನ್ನು ಅವರು ಕೋಟ್ ಮಾಡಿ ಈ ರೀತಿಯಾಗಿ ಕೀರ್ತನೆಯಲ್ಲಿ ಹೇಳಲ್ಪಟ್ಟಿದೆ, ಅದಿಲ್ಲಿ ನೆರವೇರಿಸಲ್ಪಟ್ಟಿದೆ ಅಂತ ಅದನ್ನು ತಗೊಂಡು ಈ ರೀತಿಯಾಗಿ ಅದನ್ನು ಮಾಡ್ತಾನೆ. ಮತ್ತು ಕೀರ್ತನೆಗಳನ್ನು 5 ಬುಕ್ಸ್ ಆಗಿ ಏನು ಮಾಡಿದೆ, ಡಿವೈಡ್ ಮಾಡಿದೆ. ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅದನ್ನು ಒಂದು ನಿಮಿಷ ನೀವು ಪಾಸ್ ಮಾಡಿಕೊಂಡ್ರೆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಕೀರ್ತನೆಗಳು ಡಿವಿಷನ್ ಆಗಿದೆ ಅನ್ನೋದನ್ನು ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಕೀರ್ತನೆಗಳಿಲ್ಲ ಅಂದರೆ ಬೈಬಲೇ ಇಲ್ಲ. ಒಂದು ರೀತಿಯಾಗಿ ಅದು ಸೆಂಟರ್ ಆಫ್ ಅಟ್ರಾಕ್ಷನ್, ಕೇಂದ್ರ ಬಿಂದು ಆಗಿರುತ್ತೆ. ಅದ್ಭುತವಾದಂಥ ಪುಸ್ತಕ ಇದು. ಸೊ ಹಾಗಾಗಿ ಇದು ನಿಮಗೆ ಚಿಕ್ಕ ಮಾಹಿತಿ ಇರಲಿ ಅಂತೇಳಿ ಸಂಕ್ಷಿಪ್ತವಾಗಿ ನಾನು ಇದನ್ನು ಮಾಡುತ್ತಾ ಬಂದಿದ್ದೀನಿ. ಇನ್ನು ಮುಂದಿನ ಪೊಯೆಟಿಕ್ ಬುಕ್ಸ್ಗಳು, ಕಾವ್ಯಾತ್ಮಕವಾಗಿರುವಂಥ ಪುಸ್ತಕಗಳ ಬಗ್ಗೆ ಒಂದು ಚಿಕ್ಕದಾಗಿ ವಿವರಣೆಯನ್ನು ನಾನು ಕೊಡ್ತಾ ನೆಕ್ಸ್ಟು ವೀಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀನಿ. ಚಿಕ್ಕದಾಗಿ ಒಂದು ಬೈಬಲ್ ಸ್ಟಡಿಯನ್ನು, ಅಂದರೆ ತುಂಬ ಲೆಂತಿಯಾಗಿ ಆಗ್ದಿರ ಸಂಕ್ಷಿಪ್ತವಾಗಿ ಓದಿದ ತಕ್ಷಣ ಅರ್ಥ ಆಗತಕ್ಕ ರೀತಿಯಲ್ಲಿ ಬುಕ್ ಯಾವ ರೀತಿ ಡಿವೈಡ್ ಆಗಿದೆ, ಏನಿದೆ, ಅದಕ್ಕೆ ಗ್ರೀಕ್ ವರ್ಡ್ ಏನು, ಹೀಬ್ರೂ ವರ್ಡ್ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಹಾಗಾಗಿ ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಮತ್ತೆ ಬಂದು ನಾನು ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ಕರ್ತನ ಕೃಪೆ ನಮ್ಮನ್ನು ಆವರಿಸಿರಲಿ. ಥ್ಯಾಂಕ್ ಯು. God bless you.